ಲೋಕ ಸಮರ ಹತ್ತಿರ ಆಗ್ತಿದ್ದ ಹಾಗೆ ರಾಜ್ಯದಲ್ಲಿ ರಾಜಕಾರಣದ ಕಾವು ಕೂಡ ಹೆಚ್ಚಾಗ್ತಾ ಇದೆ. ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಈಗಾಗಲೇ ಬಿರುಸಿನ ಚಟುವಟಿಕೆಗಳು ಒಂದು ಹಂತಕ್ಕೆ ಆರಂಭ ಆಗಿದ್ರೆ ಈ ಸಲ ಕೂಡ ರಾಜ್ಯದಲ್ಲಿ ಮಂಡ್ಯ ಕ್ಷೇತ್ರ ಮಾತ್ರ ಉಳಿದ ಎಲ್ಲ ಕ್ಷೇತ್ರಗಳಿಗಿಂತ ಹೈ ವೋಲ್ಟೇಜ್ ಕ್ಷೇತ್ರ ಅನ್ನೋದು ಅದಾಗಲೇ ಬಿಂಬಿತ ಆಗೋಗಿದೆ. ಇನ್ನು ಮೈತ್ರಿಯಿಂದ ಟಿಕೆಟ್ ಯಾರಿಗೆ ಅನ್ನೋದು ಫೈನಲ್ ಆಗಿಲ್ಲ, ಯಾವ ಪಕ್ಷದಿಂದ ಯಾರು ಅಭ್ಯರ್ಥಿ ಅನ್ನೋದು ಘೋಷಣೆ ಆಗಿಲ್ಲ. ಅಷ್ಟಾಗಿನೂ ಕೂಡ ಮಂಡ್ಯ ರಾಜಕಾರಣ ಈಗಾಗಲೇ ಸದ್ದು ಮಾಡ್ತಾ ಇದೆ. ಅದಕ್ಕೆ ಕಾರಣಗಳೂ ಇದೆ. ಸುಮಲತಾ ಮತ್ತು HDK ನಡುವೆ ನಡೀತಾ ಇರುವಂತಹ ಮುಸುಕಿನ ಗುದ್ದಾಟ ಇದಕ್ಕೆ ಕಾರಣ. ಒಂದು ಕಡೆ ಸುಮಲತಾ, ನಾನು ಮಂಡ್ಯ ಬಿಟ್ಟು ಬೇರೆ ಎಲ್ಲಿಂದನೂ ಸ್ಪರ್ಧೆ ಮಾಡೋದಿಲ್ಲ, ನನಗೆ ನಂಬಿಕೆ ಇದೆ BJPಯಿಂದ ನನಗೆ ಮಂಡ್ಯ ಟಿಕೆಟ್ ಸಿಗುತ್ತೆ ಅನ್ನುವಂಥದ್ದನ್ನು ಹೇಳ್ತಿದ್ದಾರೆ. ಭಾಳ ಕಾನ್ಫಿಡೆಂಟ್ ಆಗಿ ಕಾಣಿಸ್ತಿದ್ದಾರೆ. ಆದರೆ ಮತ್ತೊಂದು ಕಡೆ HDK ಅವರ ಇಡೀ ಮುಖಂಡರನ್ನ ಕರೆದು ಒಂದು ಸಭೆ ಮಾಡಿದ್ದಾರೆ. ಸುಮಲತಾ ಅವರು ಒಂದು ದೊಡ್ಡ ಸಭೆ ಮಾಡಿದ ನಂತರ ಸುಮಲತಾ ಅವರ ಸಭೆಗೆ ನಟ ದರ್ಶನ್ ಬಂದಿದ್ರು, ಇಂಡುವಾಳು ಸಚ್ಚಿದಾನಂದ ಬಂದಿದ್ರು. ಅವರಿಬ್ಬರ ನಡುವೆ ಏನು ಮುನಿಸಿತ್ತಲ್ಲ ಸುಮಲತಾ ಮತ್ತು ಸಚ್ಚಿದಾನಂದ ಅವರ ನಡುವೆ, ಅದನ್ನು ದರ್ಶನ್ ಅವರ ಮಧ್ಯಸ್ಥಿಕೆಯಲ್ಲಿ ಬಗೆಹರಿಸಲಾಯಿತು ಅನ್ನೋ ಮಾಹಿತಿಗಳು ಸಿಗ್ತಾ ಇದೆ. ಹೀಗಾಗಿ ಸುಮಲತಾ ಅವರಿಗೆ ಮತ್ತಷ್ಟು ಬಲ ಬಂದ ಹಾಗೆ ಕಾಣುತ್ತೆ. ಸೊ ಈ ಸಭೆ ಮೂಲಕ ಒಂದು ಮೆಸೇಜ್ ಪಾಸ್ ಮಾಡಿದ್ದಾರೆ ಸುಮಲತಾ ಅವರು. ಮತ್ತು BJP ಹೈಕಮಾಂಡ್ ಏನಾದರೂ ಹೇಳೋವರೆಗೂ ನಾನು ಕಾದು ನೋಡ್ತೀನಿ. ಒಂದಂತೂ ಸ್ಪಷ್ಟ, ನಾನು ಮಂಡ್ಯ ಬಿಟ್ಟು ಇನ್ನೆಲ್ಲಿಂದನೂ ಸ್ಪರ್ಧೆ ಮಾಡಲ್ಲ ಅನ್ನೋದನ್ನ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. BJPಯಿಂದ ಟಿಕೆಟ್ ಸಿಕ್ಕರೆ BJPಯಿಂದ, ಸಿಕ್ಕಿಲ್ಲ ಅಂದರೆ ಪಕ್ಷೇತರವಾಗಿ ಆದರೂ ಸರಿ ಮಂಡ್ಯ ಮಣ್ಣನ್ನು ಬಿಟ್ಟು ನಾನು ಹೋಗಲ್ಲ ಅನ್ನೋದು ಅವ್ರ ನಿಲುವು. ಹಾಗಂತ ಮಂಡ್ಯ ಒಂದು ಕಾಲದಲ್ಲಿ JDS ಭದ್ರಕೋಟೆ ಆಗಿದ್ದದ್ದು. ಈಗ ಕಾಂಗ್ರೆಸ್ ತೆಕ್ಕೆಯಲ್ಲಿದ್ದರೂ ಅಲ್ಲಿನ ಮಂಡ್ಯದ JDS ಮತಗಳು ಹಾಗೆ ಭದ್ರವಾಗಿದೆ. ಹಾಗಾಗಿ ಆ ಕ್ಷೇತ್ರನ ಅಷ್ಟು ಸುಲಭವಾಗಿ ಮೈತ್ರಿ ಹೆಸರಲ್ಲಿ ಬಿಟ್ಕೊಡೋದಕ್ಕೆ HDK ಬಿಲ್ಕುಲ್ ಒಪ್ಪಲ್ಲ. ಹಾಗಂತ ಈಗ ಮೈತ್ರಿ ಆಗಿರೋದ್ರಿಂದ BJP ಆ ಕ್ಷೇತ್ರವನ್ನು JDSಗೆ ಬಿಟ್ಕೊಡ್ಬೇಕು ಅನ್ನೋದು HDK JDSನ ವಾದ. ಆದರೆ ಅದಕ್ಕೆ BJPಯ ಲೆಕ್ಕಾಚಾರ ಏನು, ಸೀಟ್ ಹಂಚಿಕೆ ನಂತರನೇ ಗೊತ್ತಾಗಬೇಕು. ಬಟ್ HD ಕುಮಾರಸ್ವಾಮಿ ಆ ಭಾಗದ ನಾಯಕರನ್ನು ಕರೆದು ಒಂದು ಸಭೆ ಮಾಡಿ ಹೇಳಿದ್ದಾರೆ, ನೀವ್ಯಾವುದಕ್ಕೂ ಗಲಿಬಿಲಿಗೊಳ್ಬೇಡಿ, ಸುಮಲತಾ ಅವರು ಏನು ಬೇಕಾದ್ರೂ ಹೇಳಲಿ, ಏನಾದರೂ ಮಾತಾಡಲಿ, ಅವರು ಎಷ್ಟೇ ಕಾನ್ಫಿಡೆಂಟ್ ಆಗಿದ್ದೀನಿ ಅಂತ ಹೇಳಿ ಯಾವುದಕ್ಕೂ ರೆಸ್ಪಾನ್ಸ್ ಮಾಡಬೇಡಿ ಮತ್ತು ಅವರನ್ನು ಟೀಕೆ ಮಾಡೋದಕ್ಕೆ ಹೋಗಬೇಡಿ. ಕಳೆದ ಎಲೆಕ್ಷನ್ನಲ್ಲಿ ಅವರನ್ನು ಅತಿ ಹೆಚ್ಚು ಟೀಕೆ ಮಾಡಿದ್ದೆ ನಾವು ಸೋಲೋದಕ್ಕೆ ಕಾರಣ. ನನಗೆ ದೆಹಲಿ ಮಟ್ಟದಲ್ಲಿ ಭರವಸೆ ಕೊಟ್ಟಿದ್ದಾರೆ, ಮಂಡ್ಯ ಟಿಕೆಟ್ ನಿಮಗೆ ಕೊಡ್ತೀವಿ ಅಂತ. ಹೀಗಾಗಿ ನೀವು ಚುನಾವಣೆಗೆ ಏನೇನು ಸಿದ್ಧತೆಗಳು ಮಾಡ್ಕೊಳ್ಬೇಕು ನಮ್ಮ ಅಭ್ಯರ್ಥಿನ ಗೆಲ್ಸಕ್ಕೆ, ಆ ಕಡೆ ಮಾತ್ರ ಗಮನ ಹರಿಸಿ. ಸುಮಲತಾ ಅವರ ಹೇಳಿಕೆಗಳಿಗೆ ಯಾವುದೇ ಕಾರಣಕ್ಕೂ ತಲೆ ಕೆಡಿಸ್ಕೊಳ್ಬೇಡಿ, ಮಂಡ್ಯ ಟಿಕೆಟ್ ನಮಗೆ ಶತಸಿದ್ಧ ಅಂತ ಹೇಳಿದ್ದಾರೆ. ನಾಯಕರನ್ನ ಕಾರ್ಯಕರ್ತರನ್ನ ಹುರಿದುಂಬಿಸಿ ಜೊತೆಲಿಟ್ಕೊಳ್ಳೋದಕ್ಕೆ ಈ ಥರ ಹೇಳಿದಾರಾ, ಅಥವಾ ನಿಜವಾಗ್ಲೂ ದೆಹಲಿ ಮಟ್ಟದಲ್ಲಿ ಅಂಥದ್ದೊಂದು ಭರವಸೆ HDKಗೆ ಸಿಕ್ಕಿದೆ ಅಂತಾದರೆ ಆಗ ಸುಮಲತಾ ಅವರ ರಾಜಕೀಯ ಪರಿಸ್ಥಿತಿ ಡೋಲಾಯಮಾನ ಆಗೋದ್ರಲ್ಲಿ ಡೌಟೇ ಇಲ್ಲ ಅನ್ಸುತ್ತೆ. ಇನ್ನೊಂದು ಸ್ವಲ್ಪ ದಿನದಲ್ಲಿ ಅಧಿಕೃತವಾಗಿ ಎಲ್ಲವೂ ಘೋಷಣೆ ಆಗಬೇಕು. ಅಧಿಕೃತ ಅಭ್ಯರ್ಥಿ ಘೋಷಣೆ ಆದ ನಂತರ ಮಂಡ್ಯ ರಣಕಣ ಯಾವ ರೀತಿ ಈ ಬಾರಿಯ ಚುನಾವಣೆಗೆ ಸಾಕ್ಷಿಯಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.